ಗುರುಗಳು ಬಂದರು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಗುರುಜಿ, ಹೇಗಿದ್ದೀರಿ? ದೇವ್ರ ದಯೆ ತಾಯಿ, ಚೆನ್ನಾಗಿದ್ದೀವಿ. ನೋಡಿ, ನೀವು ಇಲ್ಲಿಗೆ ಬಂದಿದ್ದೀರಾ. ಇವ್ರು ನೋಡಿದ್ರೆ ಮಠಕ್ಕೆ ಹೋಗಿದ್ದಾರೆ. ಶ್ರೀಗಳ ಜೊತೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಧರ್ಮಾಧಿಕಾರಿ ಆಗ್ತಿರೋ ಕೃಷ್ಣ ಇವನೇನಾ? ಮಾರುತಿ, ತಾಯಿ, ಇದು ಧರ್ಮಾಧಿಕಾರಿಗಳು ಧರಿಸಬೇಕಾಗಿರೋ ಮಾಲೆ. ಹಳೆ ಧರ್ಮಾಧಿಕಾರಿಗಳು ಪಟ್ಟಕ್ಕೇರೋ ದಿನ ಈ ಮಾಲೆಯನ್ನ ಧರಿಸಿದ್ರು. ಇದು ಬಹಳ ಪವಿತ್ರವಾದ ಮಾಲೆ. ಇದನ್ನು ಧರಿಸಬೇಕಾದವರು ಕೂಡ ಬಹಳ ಪವಿತ್ರವಾಗಿರಬೇಕು. ಮನಸ್ಸಿನಲ್ಲಿಯೂ ಕೂಡ ಯಾವ ಕೆಟ್ಟ ಆಲೋಚನೆಗಳು ಸುಳಿಯಬಾರದು. ಗುರುಗಳೇ, ಮಗುವಿನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇರೋಕೆ ಹೇಗೆ ಸಾಧ್ಯ? ನಮ್ಮ ಕೃಷ್ಣ ಧರ್ಮಾಧಿಕಾರಿ ಆಗ್ತಾ ಇದ್ದಾನೆ. ಅವನ ಮೇಲೆ ಇಡೀ ನಮ್ಮ ದೇಸಾಯಿ ಕುಟುಂಬನೇ ನಿಂತಿದೆ. ಖಂಡಿತ ಅವನು ಒಳ್ಳೆ ಕೆಲಸಗಳು ಮಾಡಿ ನಮ್ಮ ದೇಸಾಯಿ ಕುಟುಂಬನ ಎತ್ತಿ ಹಿಡಿತಾನೆ. ಆ ನಂಬಿಕೆ ನಮಗಿದೆ ತಾಯಿ. ಮುಂದಿನ ಸೋಮವಾರ ಈ ಮಾಲೆಯನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಧರ್ಮಾಧಿಕಾರಿಯಾಗುವವರಿಗೆ ಈ ಮಾಲೆಯನ್ನು ಹಾಕಿ. ಸರಿ ಗುರುಜಿ. ಒಂದು ವಿಚಾರ, ಈ ವಿಷಯವನ್ನ ದೇಸಾಯಿಯವರಿಗೂ ತಿಳಿಸಿದ್ದೇವೆ. ಪೂಜೆ ದಿವಸ ಈ ಮಾಲೆಯನ್ನ ಯಾರು ಧರಿಸ್ತಾರೋ ಅವರಿಗೆ ಪೀಠಕ್ಕೇರೋ ಅರ್ಹತೆ ಇರುತ್ತೆ. ಸರಿ ಗುರುಜಿ.